ಚುನಾವಣೆಯಲ್ಲಿ ಬಿಜೆಪಿ ಗೆಲುವು ಪಟ್ಟದಲ್ಲಿ ಸಂಭ್ರಮ. 3 ರಾಜ್ಯಗಳ ಚುನಾವಣೆಯಲ್ಲಿ ಬಿಜೆಪಿ ಭರ್ಜರಿ ಜಯ ಸಾಧಿಸಿರುವ ಹಿನ್ನೆಲೆ ಪಟ್ಟಣದಲ್ಲಿ ಬಿಜೆಪಿ ಕಾರ್ಯಕರ್ತರಿಂದ ಸಂಭ್ರಮಾಚರಣೆ. ಇಲ್ಲಿನ ಬಸ್ ನಿಲ್ದಾಣದಲ್ಲಿ ಸೋಮವಾರ ನಡೆದ ಸಂಭ್ರಮಾಚರಣೆಯಲ್ಲಿ ಬಿಜೆಪಿ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಹರ್ಷ ವ್ಯಕ್ತಪಡಿಸಿ ಪ್ರಧಾನಿ ಮೋದಿ, ಗೃಹ ಸಚಿವ ಅಮಿತ್ ಶಾ, ನಿತಿನ್ ನಬಿ ಅವರಿಗೆ ಜಯಘೋಷಗಳು ಕೂಗಿದ್ರು. ಈ ವೇಳೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಎಂಪಿ ಮಂಜುನಾಥ್ ಮಾತನಾಡಿ, ಪಂಚರಾಜ್ಯಗಳ ವಿಧಾನಸಭೆ ಚುನಾವಣೆಯಲ್ಲಿ ಪಶ್ಚಿಮ ಬಂಗಾಳ, ಅಸ್ಸಾಂ, ಪುದುಚೇರಿ ಸೇರಿ 3 ರಾಜ್ಯಗಳಲ್ಲಿ ಬಿಜೆಪಿ ಅಭೂತಪೂರ್ವ ಗೆಲುವು ಸಾಧಿಸಿದೆ. ಆಡಳಿತ ಚುಕ್ಕಾಣಿ ಹಿಡಿಯುವಲ್ಲಿ ಯಶಸ್ವಿಯಾಗಿದೆ. ನರೇಂದ್ರ ಮೋದಿ ಅವರ ಅಭಿವೃದ್ಧಿಯನ್ನ ಮೆಚ್ಚಿ ದೇಶದ ಜನತೆ ಬಿಜೆಪಿಯನ್ನ ಕೈ ಹಿಡಿದಿದ್ದಾರೆ. ಈ ಗೆಲುವಿನಿಂದಾಗಿ ಪಕ್ಷ ಗಟ್ಟಿಯಾಗಿದೆ ಎನ್ನುವುದು ಸಾಬೀತುಪಡಿಸಿದೆ. ಇದು ಮೋದಿಯವರ ಕೈ ಬಲಪಡಿಸಿದಂತಾಗಿದೆ. ದೇಶ ಇನ್ನಷ್ಟು ಅಭಿವೃದ್ಧಿಯಾಗಲಿದೆ ಎಂದರು. ಜನತಾ ಪಾರ್ಟಿ ಮೊಳಕಾಲ್ಮೂರು ಮಂಡಲದ ವತಿಯಿಂದ ಈ ದಿನ ಸಂಭ್ರಮಾಚರಣೆ ಹಮ್ಮಿಕೊಳ್ಳಲಾಗಿದೆ. ಉದ್ದೇಶ, ಪಂಚರಾಜ್ಯ ಚುನಾವಣೆಗಳಲ್ಲಿ ಭಾರತೀಯ ಜನತಾ ಪಾರ್ಟಿ 3 ರಾಜ್ಯಗಳಾದಂಥ ಪಶ್ಚಿಮ ಬಂಗಾಳ, ಪುದುಚೇರಿ ಮತ್ತು ಅಸ್ಸಾಮನ್ನು ಗೆದ್ದು ಇವತ್ತು ತನ್ನ ಎಲ್ಲ ಈ ಹಿಂದಿನ ಎಲ್ಲ ದಾಖಲೆಗಳನ್ನು ಮುರಿದಿದೆ. ಬಹಳ ಮುಖ್ಯವಾಗಿ ಮೊಳಕಾಲ್ಮೂರು ಮಂಡಲದ ವತಿಯಿಂದ ಈ ದಿನ ಆ 3 ರಾಜ್ಯಗಳಲ್ಲಿ ಪಕ್ಷದ ಗೆಲುವಿಗೆ ಶ್ರಮಿಸಿದಂಥ ಎಲ್ಲ ಕಾರ್ಯಕರ್ತರು, ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಗೆ ಆತ್ಮೀಯವಾಗಿ ಅಭಿನಂದನೆ ಸಲ್ಲಿಸೋಕೆ ಇಷ್ಟಪಡ್ತಾ ಇದ್ದೀವಿ. ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ತನ್ನ ಸ್ವಂತ ಬಲದ ಮೇಲೆ ಮತ್ತು ತನ್ನ ಅಲಯನ್ಸ್ ಮೇಲ್ಗಡೆ ಹತ್ತತ್ರ ದೇಶದಲ್ಲಿ 19 ರಾಜ್ಯಗಳಲ್ಲಿ ನಾವು ಆಡಳಿತ ಮಾಡ್ತಾ ಇದ್ದೀವಿ. ಆದರೆ ಬಂಗಾಳ ಗೆದ್ದಿರೋ ಅಂಥದ್ದು ನಮಗೆಲ್ಲರಿಗೂ ಸಮೇತ ಭಾಳ ದೊಡ್ಡ ವಿಚಾರ. ಯಾಕಂದರೆ ದೇಶದ ಅತಿ ದೊಡ್ಡ ರಾಜ್ಯಗಳ ಪೈಕಿ ಬಂಗಾಳ ಒಂದಾಯಿತು ಅಂದರೆ ನಮ್ಮ ಪಕ್ಷದ ಸಂಸ್ಥಾಪಕರಾದ ಶ್ಯಾಮಪ್ರಕಾಶ್ ಮುಖರ್ಜಿ ಅವರು ಹುಟ್ಟಿದಂಥ ನಾಡು ಬಂಗಾಳ. ಆ ನಾಡಿನಲ್ಲಿ ನಾವು ಇವತ್ತು ಗೆಲ್ಲೋದ್ರ ಮುಖಾಂತರ ಶ್ಯಾಮ್ ಪ್ರಕಾಶ್ ಮುಖರ್ಜಿ ಅವರಿಗೆ ಇವತ್ತು ಈ ಗೆಲುವನ್ನು ಸಮರ್ಪಿಸ್ತಾ ಇದ್ದೀವಿ. ಅದಷ್ಟೇ ಅಲ್ಲದೆ ಇವತ್ತು ಭಾಳ ಮುಖ್ಯವಾಗಿ ಅಲ್ಲಿ ಗಡಿ ಸಮಸ್ಯೆ ಭಾಳ ದೊಡ್ಡದಾಗಿತ್ತು. ಯಾಕಂದರೆ ಅಲ್ಲಿ ನಡೆಯುವಂಥ ಸರ್ಕಾರಗಳು ನಮ್ಮ ಹೊಂದ್ಕೊಂಡಂಥ ಬಾಂಗ್ಲಾದೇಶಕ್ಕೆ ಅಲ್ಲಿ ಬರುವಂಥ ನುಸುಳುಕೋರರಿಗೆ ಎಲ್ಲ ರೀತಿಯಿಂದ ಅನುವು ಮಾಡಿಕೊಟ್ಟು ಇಡೀ ದೇಶದ ಭದ್ರತೆ ವಿಚಾರದಲ್ಲಿ ಭಾಳ ದೊಡ್ಡ ಮಟ್ಟಿಗೆ ಸಮಸ್ಯೆ ಮಾಡಿತ್ತು. ಆದರೆ ಇವತ್ತು ಬಂಗಾಳದ ಜನ ಅಭಿವೃದ್ಧಿಗೆ ಮತ್ತು ದೇಶದ ಭದ್ರತೆ ವಿಚಾರದಲ್ಲಿ ಗಟ್ಟಿ ನಿರ್ಧಾರ ತಗೊಂಡು ಇವತ್ತು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬರಲೇಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಇಲ್ಲಿ ಸರ್ಕಾರ ತಂದಿದ್ದಾರೆ. ಅದಷ್ಟೇ ಅಲ್ಲದೆ ಪುದುಚೇರಿ ಮತ್ತು ಅಸ್ಸಾಂನಲ್ಲೂ ಸಮೇತ ಅಭೂತಪೂರ್ವ ಗೆಲುವಿಗೆ ಭಾರತೀಯ ಜನತಾ ಪಾರ್ಟಿಗೆ ಮತ ನೀಡಿದ್ದಾರೆ. ಆದ ಕಾರಣ ಈ ಎಲ್ಲ ಗೆಲುವಿಗೆ ಸಹಕರಿಸಿದಂಥ ನಮ್ಮ ಪಕ್ಷದ ಹಿರಿಯರಾದಂಥ ನರೇಂದ್ರ ಮೋದಿಜಿ, ಅಮಿತ್ ಶಾ ಅವರಿಗೆ ಮತ್ತು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಿಗೆ ಮತ್ತು ಆ ಭಾಗದ ಎಲ್ಲ 3 ರಾಜ್ಯಗಳ ಎಲ್ಲ ಪ್ರಮುಖರಿಗೆ ಹೃತ್ಪೂರ್ವಕವಾಗಿ ಮೊಳಕಾಲ್ಮೂರು ಮಂಡಲ ವತಿಯಿಂದ ಅಭಿನಂದನೆ ಸಲ್ಲಿಸ್ತೀವಿ. ಬೋಲೋ ಭಾರತ್ ಮಾತಾ ಕಿ. ಮೊಳಕಾಲ್ಮೂರು ಮಂಡಲದ ವತಿಯಿಂದ ಕಳೆದ ತಿಂಗಳು ಪಂಚರಾಜ್ಯಗಳಲ್ಲಿ ನಡೆದಂಥ ಚುನಾವಣೆಯ ಫಲಿತಾಂಶ ಇಂದು ಹೊರಬಂದಿದೆ. ಬಂದಿರತಕ್ಕಂಥ ಫಲಿತಾಂಶದಲ್ಲಿ 3 ರಾಜ್ಯಗಳಲ್ಲಿ ಅಂದರೆ ಪಶ್ಚಿಮ ಬಂಗಾಳ ಮತ್ತು ಅಸ್ಸಾಂ, ಪುದುಚೇರಿಯಲ್ಲಿ ಇವತ್ತು ಭಾರತೀಯ ಜನತಾ ಪಕ್ಷದ ಮುಂದೆ ಆಡಳಿತವನ್ನು ಮಾಡುವಂಥ ರೀತಿಯಲ್ಲಿ ಅಲ್ಲಿರುವಂಥ ಮತದಾರರು ಮತ್ತು ಕಾರ್ಯಕರ್ತರ ಪರಿಶ್ರಮದಿಂದ ಇವತ್ತು ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬಂದಿದೆ. ಹಾಗಾಗಿ ಇವತ್ತು ಮತದಾರ ಬಂಧುಗಳಿಗೆ ಮತ್ತು ಅಲ್ಲಿರುವಂಥ ಕಾರ್ಯಕರ್ತರಿಗೆ ನಾವು ಮೊಳಕಾಲ್ಮೂರು ಮಂಡಲದ ವತಿಯಿಂದ ನಾವು ಅವರಿಗೆ ಅಭಿನಂದನೆ ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ. ನರೇಂದ್ರ ಮೋದಿಯವರ ಒಂದು ಸ್ವಚ್ಛವಾದ ಆಡಳಿತ, ಜನಪರವಾದಂಥ ಆಡಳಿತ ಮತ್ತು ಆ ಜನರ ಸುಭದ್ರತೆಯನ್ನು ಕಲ್ಪಿಸ್ತಕ್ಕಂಥ ಎಲ್ಲ ವಿಚಾರಗಳನ್ನು ಇಟ್ಕೊಂಡು ಪಶ್ಚಿಮ ಬಂಗಾಳದ ಜನತೆ ಇವತ್ತು ಒಂದು ಒಳ್ಳೆಯ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಅಲ್ಲಿರ್ತಕ್ಕಂಥ ಗಡಿ ಪ್ರದೇಶದಲ್ಲಿ ರೋಹಿಂಗ್ಯಗಳ ಉಪಟಳದಿಂದ ಅಲ್ಲಿ ಉಗ್ರ ಚಟುವಟಿಕೆಗಳು ಈ ದೇಶದಲ್ಲಿ ನಡೆಯಲಿಕ್ಕೆ ಬರ್ತಕ್ಕಂಥ ಒಂದು ಕಳ್ಳದಾರಿಯಾಗಿರ್ತಕ್ಕಂಥ ರಾಜ್ಯದಲ್ಲಿ ಇವತ್ತು ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬಂದು ಈ ದೇಶದ ಸುಭದ್ರತೆಗೆ ಮತ್ತಷ್ಟು ಶಕ್ತಿಯನ್ನು ಕೊಡುವಂಥ ರೀತಿಯಲ್ಲಿ ಅಲ್ಲಿರುವಂಥ ಮತದಾರ ಪ್ರಭುಗಳು ತೀರ್ಮಾನ ತಗೊಂಡಿರ್ತಕ್ಕಂಥದಕ್ಕೆ ನಮ್ಮೆಲ್ಲರಿಗೂ ಭಾಳ ಸಂತೋಷದಿಂದ ಅವರಿಗೆ ಅಭಿನಂದನೆ ಸಲ್ಲಿಸೋದಕ್ಕೆ ಮತ್ತು ಅವರ ಗೆಲುವನ್ನು, ಆ ಸಂಭ್ರಮವನ್ನು ನಾವು ಕೂಡ ಇಲ್ಲಿ ಆಚರಣೆ ಮಾಡಲಿಕ್ಕೆ ಇಲ್ಲಿ ಸೇರಿಕೊಂಡಿದ್ದೀವಿ. ಹಾಗೆ ಕೇರಳದಲ್ಲೂ ಸಹ ಕೇರಳದ ಮತದಾರರು ಇಲ್ಲಿ ಪ್ರಾರಂಭದಲ್ಲಿ ನಮಗೆ ಈಗಾಗಲೇ 2 ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಒಂದು ರೀತಿಯಲ್ಲಿ ಬೆಂಬಲವನ್ನು ಸೂಚಿಸಿದ್ದಾರೆ. ಅಲ್ಲಿ ಮತ್ತೆ ನಾವು ವಿಸ್ತರಣೆಯನ್ನು ಮಾಡೋಕ್ಕೆ, ಪಾದಾರ್ಪಣೆ ಮಾಡಲಿಕ್ಕೆ ಕೇರಳದ ಮತದಾರರು ಕೂಡ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂಥದ್ದು ಮತ್ತು ತಮಿಳುನಾಡಿನಲ್ಲೂ ಕೂಡ NDA ಒಂದು ಅಲಯನ್ಸಲ್ಲಿ ಅಲ್ಲೂ ಕೂಡ ಹೆಚ್ಚು ಸ್ಥಾನಗಳು ಬಂದಿರತಕ್ಕಂಥದ್ದು ಭಾಳ ಸಂತೋಷದ ಸಂಗತಿ. ಈ ಸಂತೋಷಕ್ಕಾಗಿ ಮೊಳಕಾಲ್ಮೂರು ಮಂಡಲದ ಎಲ್ಲ ಕಾರ್ಯಕರ್ತರು ಸೇರಿಕೊಂಡು ಒಂದು ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದೀವಿ. ಅವರಿಗೆ ಅಭಿನಂದನೆಗಳನ್ನು ಹೇಳ್ತಾ ಇದ್ದೀವಿ. ಹಾಗಾಗಿ ಇಲ್ಲಿ ಸೇರಿರ್ತಕ್ಕಂಥ ತಮ್ಮೆಲ್ಲರಿಗೂ ಸಹ ನಾನು ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ
ತಮ್ಮೆಲ್ಲರೂ ಕುರಿತು ಒಂದೆರಡು ಮಾತು ನಮ್ಮ DM ಈಶ್ವರಪ್ಪ ಮಾತಾಡಬೇಕು ಅಂತ ವಿನಂತಿ ಮಾಡ್ತಾ ಇದ್ದೀನಿ. ಇವತ್ತು ರಾಂಪುರ ಭಾಗದ ಭಾರತೀಯ ಜನತಾ ಪಕ್ಷದ ಎಲ್ಲ ಕಾರ್ಯಕರ್ತರ ಬಂಧುಗಳು ಇವತ್ತೇನು ಕಳೆದ 15-20 ದಿನದಿಂದ ಚುನಾವಣೆ ನಡೀತಾ ಇತ್ತು 5 ರಾಜ್ಯಗಳಲ್ಲಿ 3 ರಾಜ್ಯಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರವನ್ನು ಸ್ಥಾಪನೆ ಮಾಡಿದೆ. ತಾವೆಲ್ಲ ನೋಡಿದಂತ 15 ವರ್ಷ ಪಶ್ಚಿಮ ಬಂಗಾಳವನ್ನು ಕಪಿಮುಷ್ಟಿಯಲ್ಲಿ ಇಟ್ಕೊಂಡು ದೌರ್ಜನ್ಯ ದುರಾಡಳಿತ ಮತ್ತು ಮತೀಯವಾಗಿ ನಡೆಸ್ತಕ್ಕಂಥ ಆಡಳಿತವನ್ನು ಕಿತ್ತೆಸ್ತು ಇವತ್ತು 2/3 ಬಹುಮತದ ಮೂಲಕ ಇವತ್ತು ಆಯ್ಕೆಯಾಗಿದೆ. ಇದಕ್ಕೆ ನಮ್ಮ ಎಲ್ಲರೂ ಅಲ್ಲಿ ಮತದಾರರು ಧೈರ್ಯವಾಗಿ ಮತ ಮಾಡಲಿಕ್ಕೆ ಅವಕಾಶ ಮಾಡ್ತಾ ಇದ್ದಿಲ್ಲ. ಅಲ್ಲೆಲ್ಲರೂ ಕೂಡ ಬಂಗ್ಲಾದಿಂದ ಬಂದಂಥ ನುಸ್ಲುಕೋರು ಇದ್ರು. ಅದೇ ರೀತಿಯಲ್ಲಿ ತಮಿಳುನಾಡಿನಲ್ಲಿ ಕೂಡ ಹಿಂದೂ ವಿರೋಧಿ ಕಾಂಗ್ರೆಸ್ ನೇತೃತ್ವದಲ್ಲಿ ಜಂಟಿಯಾಗಿ ಇತ್ತು, ಆ ಪಕ್ಷನೂ ಇದಾಗಿದೆ. ಮತ್ತು ಅಸ್ಸಾಂನಲ್ಲಿ 3ನೇ ಬಾರಿಯ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಗತಿಗೆ ಏರಿದೆ. ಮತ್ತು ಪುದುಚೇರಿಯಲ್ಲಿ ಕೂಡ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಮತ್ತೆ ಬಂದಿದೆ. ಇವತ್ತು ಕೇರಳದಲ್ಲಿ ಮಾತ್ರ ಕಾಂಗ್ರೆಸ್ನ ಮುಸ್ಲಿಂ ಲೀಗ್ ಆಡಳಿತದಲ್ಲಿ ಜಂಟಿಯಾಗಿ ಅಧಿಕಾರಕ್ಕೆ ಬಂದಿರೋದು ಬಿಟ್ಟರೆ ಕಾಂಗ್ರೆಸ್ ಸಂಪೂರ್ಣವಾಗಿದೆ. ಈ ಒಂದು ಉಚ್ಛೇದನ ನಾಳೆ ಬರ್ತಕ್ಕಂಥ 28ರ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಕೂಡ ನಾವು ಭಾರತೀಯ ಜನತಾ ಪಕ್ಷದ ಅಧಿಕಾರಕ್ಕೆ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು. ಮತ್ತೇನು ನಾಳೆ 9ನೇ ತಾರೀಕು ಶನಿವಾರ ಚಿತ್ರದುರ್ಗದಲ್ಲಿ ಒಂದು ಅದ್ಭುತವಾದ ಐತಿಹಾಸಿಕ ಸಮಾವೇಶ ಯಡಿಯೂರಪ್ಪನವರ ಸನ್ಮಾನಕ್ಕೆ ನಡೀತಾ ಇದೆ. ತಾವೆಲ್ಲ ಸಾರ್ವಜನಿಕ ಬಂಧುಗಳು ಮತ್ತು ಭಾರತೀಯ ಜನತಾ ಪಾರ್ಟಿಯ ಸದಸ್ಯರು ಎಲ್ಲ ವಾಹನ ವ್ಯವಸ್ಥೆ ಮಾಡಿದ್ದೀವಿ. ಅವತ್ತು ಬೆಳಿಗ್ಗೆ 9ರಿಂದ ಇಲ್ಲಿ ಹೊರಡಂಥದ್ದು ಮತ್ತು ಊಟ ತಿಂಡಿ ವ್ಯವಸ್ಥೆಯನ್ನೆಲ್ಲ ಚಿತ್ರದುರ್ಗದಲ್ಲಿ ಆ ಕಾರ್ಯಕ್ರಮಕ್ಕೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಅಂತೇಳಿ ತಮ್ಮನ್ನು ಮನವಿ ಮಾಡ್ಕೊಳ್ತಾ ಈ ವಿಜಯೋತ್ಸವದಲ್ಲಿ ಭಾಗವಹಿಸುವಂತ ಅಂತ ಎಲ್ಲ ಕಾರ್ಯಕರ್ತರು ಮತ್ತು ರಾಜ್ಯಗಳ ಚುನಾವಣೆಯ ಫಲಿತಾಂಶ ಇಂದು ಬಂದಿದ್ದು 3 ರಾಜ್ಯಗಳಲ್ಲಿ ನಾವು ಇವತ್ತು ನಿಶ್ಚಳವಾದಂತಹ ಬಹುಮತವನ್ನು ಪಡೆದು ಸರ್ಕಾರ ರಚನೆ ಮಾಡುವಂತ ನಿಟ್ಟಿನಲ್ಲಿ ಆ ಒಂದು ಸಂತೋಷವನ್ನು ಇಟ್ಕೊಳ್ಳೋದಕ್ಕೆ ಮೊಳಕಾಲ್ಮೂರು ಮತ್ತು ಇವತ್ತು ರಾಂಪುರದಲ್ಲೂ ಸಹ ಒಂದು ವಿಜಯೋತ್ಸವವನ್ನು ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಪಶ್ಚಿಮ ಬಂಗಾಳದಲ್ಲಿ ಸ್ವಾತಂತ್ರ್ಯ ಬಂದ ನಂತರ ಇಡೀ ಸರ್ಕಾರವೇ ಕಾಂಗ್ರೆಸ್ನದಾಗಿತ್ತು. ಇಂದಿರಾ ಗಾಂಧಿಯವರ ಕಾಲದವರೆಗೂ ಕಾಂಗ್ರೆಸ್ನ ಆಡಳಿತವಿದ್ದಂಥ ಪಶ್ಚಿಮ ಬಂಗಾಳದಲ್ಲಿ ಇವತ್ತು ಒಂದೇ ಒಂದು ಸ್ಥಾನವೂ ಇಲ್ಲದಂಥ ಪರಿಸ್ಥಿತಿಗೆ ತಗೊಂಡೋಗಿರ್ತಕ್ಕಂಥದಕ್ಕೆ ಈಗಾಗಲೇ ಡಾಕ್ಟರ್ ಮಂಜುನಾಥ್ ಅವರು ಹೇಳ್ಕೊಂಡ್ರು. ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ಹುಟ್ಟಿದಂಥ ಕ್ಷೇತ್ರ ಆ ಒಂದು ರಾಜ್ಯದಲ್ಲಿ ಬಿಜೆಪಿ ಶೂನ್ಯದ ವ್ಯವಸ್ಥೆಯಲ್ಲಿದ್ದಿರ್ತಕ್ಕಂಥ ಇವತ್ತು ನಿಚ್ಚಳವಾಗಿ 198 ಸ್ಥಾನಗಳನ್ನು ಪಡೆಯುವ ದೊಡ್ಡ ಪಕ್ಷವಾಗಿ ಇವತ್ತು ಹೊರಹೊಮ್ಮಿದೆ. ಅಲ್ಲಿರ್ತಕ್ಕಂಥ ಕಾರ್ಯಕರ್ತ ಇದುವರೆಗೂ ಅಲ್ಲಿರ್ತಕ್ಕಂಥ ಒಂದು ಭ್ರಷ್ಟಾಚಾರ, ಭಯೋತ್ಪಾದಕರ ಹಾವಳಿ ಇವುಗಳೆಲ್ಲಗಳಿಂದ ನಲಿಗೆ ಇವತ್ತು ಒಂದು ದಿಟ್ಟವಾದ ಉತ್ತರವನ್ನು ಕೊಟ್ಟು ಭಾರತೀಯ ಜನತಾ ಪಕ್ಷವನ್ನು ಅಧಿಕಾರಕ್ಕೆ ತರುವಂಥ ಪ್ರಯತ್ನವನ್ನು ಮಾಡಿದ ಪ್ರಯುಕ್ತ ನಾವೆಲ್ಲರೂ ಆ ಸಂತೋಷವನ್ನು ಆ ಸಂಭ್ರಮವನ್ನು ಇವತ್ತು ನಾವು ಕೂಡ ಆಚರಣೆ ಮಾಡ್ತಾ ಇದ್ದೀವಿ. ಅಂದರೆ ಅಲ್ಲಿರುವಂಥ ಕಾರ್ಯಕರ್ತರಿಗೆ ಇನ್ನೆಷ್ಟು ಉತ್ಸಾಹ ಬಂದಿರಬೇಕು. ಆ ನಿಟ್ಟಿನಲ್ಲಿ ಅಸ್ಸಾಂನಲ್ಲೂ ಮತ್ತೆ ನಮ್ಮ ಸರ್ಕಾರವೇ ಬರ್ತಾ ಇದೆ, ಪುದುಚೇರಿಯಲ್ಲೂ ನಮ್ಮ ಸರ್ಕಾರ ಬರ್ತಾ ಇದೆ, ಕೇರಳದಲ್ಲೂ ಸಹ ನಮಗೆ ಮುಂದೆ ಕರ್ನಾಟಕದಲ್ಲೂ ಕೂಡ ಈ ಒಂದು ವಾತಾವರಣ ತುಂಬಾ ವ್ಯಾಪಕವಾಗಿ ಹೇಳಿ ನಮ್ಮ ಬಿಜೆಪಿ ಸರ್ಕಾರವು ಬರೋದು ಗ್ಯಾರಂಟಿ. ಆ ನಿಟ್ಟಿನಲ್ಲಿ ಆ ಒಂದು ಪಶ್ಚಿಮ ಬಂಗಾಳದಲ್ಲಿ ಮಾಡಿರ್ತಕ್ಕಂಥ ಕಾರ್ಯಕರ್ತರ ರೀತಿ ನಮ್ಮೆಲ್ಲರ ಒಂದು ಚಟುವಟಿಕೆ ಮುಂದೆ ಈ ಒಂದು ಕರ್ನಾಟಕದಲ್ಲಿ ಸರ್ಕಾರ ತರಲಿಕ್ಕೆ ನಾವೆಲ್ಲರೂ ಕೂಡ ಕಾರಣರಾಗಬೇಕು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನೆನಪು ಮಾಡ್ತಾ, ಮತ್ತು 9ನೇ ತಾರೀಕು ಚಿತ್ರದುರ್ಗದಲ್ಲಿ 50 ವರ್ಷಗಳ ರಾಜಕೀಯ ಜೀವನವನ್ನು ಮಾಡಿದಿರ್ತಕ್ಕಂಥ ವಿಶೇಷವಾಗಿ ಸಮಾಜಕ್ಕೆ ಒಂದು ಸಂಘಟನೆ ಮತ್ತು ಒಂದು ಆಡಳಿತಕ್ಕೆ ಬಂದ ನಂತರ ಒಂದು ವಿಶೇಷವಾಗಿ ಸ್ಪರ್ಶಿ ಸರ್ವವ್ಯಾಪಿಯಾಗಿ ಆಡಳಿತ ನೀಡಿರ್ತಕ್ಕಂಥ ಯಡಿಯೂರಪ್ಪನವರಿಗೆ ಒಂದು ಅಭಿಮಾನೋತ್ಸವ ಕಾರ್ಯಕ್ರಮವನ್ನು ಇಟ್ಕೊಂಡು ಅವರೆಲ್ಲರನ್ನು ಗೌರವಿಸುವಂಥ ದೃಷ್ಟಿಯಲ್ಲಿ ಇಡೀ ರಾಜ್ಯದ ಜನತೆ ಬರ್ತಾ ಇದೆ. ಹಾಗಾಗಿ ನಮ್ಮ ಜಿಲ್ಲೆಯಲ್ಲಿ ಆಗ್ತಾ ಇರೋದ್ರಿಂದ ನಮ್ಮ ಜಿಲ್ಲೆಗೆ ನಾವುಗಳೆಲ್ಲರೂ ಕಾರ್ಯಕರ್ತರು ಸೇರಿರ್ತಕ್ಕಂಥವ್ರು ಇನ್ನು ಹೆಚ್ಚಿನ ಮಟ್ಟದಲ್ಲಿ ನಮ್ಮ ಹಳ್ಳಿಗಳಲ್ಲಿ ಹೇಳ್ಕೊಂಡು ಇಲ್ಲಿಗೆ ಬಸ್ಗಳು ಬರುವಂಥ ವ್ಯವಸ್ಥೆ ಆಗುತ್ತೆ. ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳಿಗ್ಗೆ 8 ಗಂಟೆಗೆ ಇಲ್ಲಿ ಹೊರಡಬೇಕು. ಅಲ್ಲಿ 10:30ಯಿಂದಲೇ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಊಟದ ವ್ಯವಸ್ಥೆ ಎಲ್ಲವೂ ಇರುತ್ತೆ. ಹಾಗಾಗಿ ತಾವು ಬೆಳಿಗ್ಗೆನೇ ಹೊರಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಅದೊಂದು ವಿಷಯವನ್ನು ಸಹ ನಾನು ನೆನಪುಕೊಡ್ಕೊಂಡು ಈ ಸಂಭ್ರಮಾಚರಣೆಯಲ್ಲಿ ತಾವೆಲ್ಲರೂ ಪಾಲ್ಗೊಂಡದಕ್ಕೆ ತಮ್ಮೆಲ್ಲರಿಗೂ ಸಹ ಅಭಿನಂದನೆಯನ್ನು ಹೇಳ್ತಾ, ಅಲ್ಲಿ ಗೆಲ್ಲಿಸಿರ್ತಕ್ಕಂಥ ಎಲ್ಲ ಮತದಾರ ಪ್ರಭುಗಳಿಗೂ ಸಹ ವಿಶೇಷವಾದ ಅಭಿನಂದನೆಗಳನ್ನು ಹೇಳ್ತಾ ನಾನು 2 ಮಾತುಗಳು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ಮೊಳಕಾಲ್ಮೂರು ಮಂಡಲದ ವತಿಯಿಂದ ಈ ದಿನ
3 ರಾಜ್ಯಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ವಿಜಯ ಆಗಿರೋ ಉದ್ದೇಶದಿಂದ ನಾವು ಸಂಭ್ರಮಾಚರಣೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಮೊದಲನೇದಾಗಿ 5 ರಾಜ್ಯಗಳ ಪೈಕಿ 3 ರಾಜ್ಯಗಳಲ್ಲಿ ಪಶ್ಚಿಮ ಬಂಗಾಳ, ಅಸ್ಸಾಂ ಮತ್ತು ಪುದುಚೇರಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ವಿಜಯ ಆಗಿದೆ. ಇವತ್ತು ಅಲ್ಲಿನ ಮತದಾರರು ಮತ್ತು ಅಲ್ಲಿನ ಕಾರ್ಯಕರ್ತರಿಗೆ ಮೊಳಕಾಲ್ಮೂರು ಮಂಡಲದಿಂದ ಹೃತ್ಪೂರ್ವಕವಾದಂಥ ಅಭಿನಂದನೆಗಳು ತಿಳಿಸೋಕೆ ಇಷ್ಟಪಡ್ತೇವೆ. ಇವತ್ತು ಬರೀ ಪಶ್ಚಿಮ ಬಂಗಾಳ ಅಂದ ತಕ್ಷಣ ಒಂದು ದೊಡ್ಡ ರಾಜ್ಯ ಗೆದ್ವಿ, 19ನೇ ರಾಜ್ಯ ಗೆದ್ವಿ ಅಂತಲ್ಲ. ಭಾರತೀಯ ಜನತಾ ಪಾರ್ಟಿಯ ಸಂಸ್ಥಾಪಕರಾದಂಥ ನಮ್ಮ ಶ್ಯಾಮ್ ಪ್ರಕಾಶ್ ಮುಖರ್ಜಿ ಅವರ ಹುಟ್ಟಿದ ಊರು ಪಶ್ಚಿಮ ಬಂಗಾಳ. ಇವತ್ತು ಭಾರತೀಯ ಜನತಾ ಪಾರ್ಟಿ ಆ ರಾಜ್ಯನ 7 ದಶಕಗಳ ನಂತರ ಬರೀ 2 ಸೀಟು, ಯಾವುದು ಸೀಟ್ ಇಲ್ಲದಂಥ ಪರಿಸ್ಥಿತಿಯಲ್ಲಿ ನಾವಿದ್ದಂಥವ್ರು ಇವತ್ತು 2 ಸೀಟಿಂದ ಹಿಡಿದು 60 ಸೀಟು ಇವತ್ತು ಆ ರಾಜ್ಯದ ಅತಿ ದೊಡ್ಡ ಚುಕ್ಕಾಣಿ ಹಿಡಿಯೋ ಮಟ್ಟಕ್ಕೆ ಇವತ್ತು ಗೆದ್ದಿದ್ದೀವಿ. ಹಾಗೆ ಮತ್ತು ಇವತ್ತು ಕೇರಳದಲ್ಲೂ ಸಮೇತ ಇವತ್ತು 2 ನಮ್ಮ ಖಾತೆ ತೆಗೆಯೋ ಮಟ್ಟಕ್ಕೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಹೋಗಿದೆ. ಇದು ಸಮೇತ ಮುಂದಿನ ದಿನದಲ್ಲಿ ದಿಕ್ಸೂಚಿ ಆಗಲಿದೆ. ಮತ್ತು ಕರ್ನಾಟಕದಲ್ಲೂ ಸಮೇತ ಮುಂಬರುವಂಥ ಇನ್ನು 1.5 ವರ್ಷದಲ್ಲಿ ಬರುವಂಥ ಚುನಾವಣೆಗೂ 100% ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ 200% ಗ್ಯಾರಂಟಿ ಬರೋದು ಸರ್ಕಾರ ಆಗಿದೆ. ಯಾಕಂದರೆ ಇವತ್ತು ಎಲ್ಲ ರೀತಿಯಿಂದ ಭ್ರಷ್ಟಾಚಾರದಲ್ಲಿ ಮುಳುಗಿದಂಥ ಕಾಂಗ್ರೆಸ್ ಪಕ್ಷ ಇವತ್ತು ಈ ಗೆಲುವು ನೋಡಿ ಭಯಭೀತರಾಗಿದೆ. ಆದ ಕಾರಣ ನಮ್ಮೆಲ್ಲ ಕಾರ್ಯಕರ್ತ ಮಿತ್ರರು ಇನ್ನಷ್ಟು ಸಕ್ರಿಯರಾಗಿ ಕೆಲಸ ಮಾಡೋದ್ರ ಮುಖಾಂತರ ಭಾರತೀಯ ಜನತಾ ಪಾರ್ಟಿಗೆ ಶಕ್ತಿ ತುಂಬಬೇಕು. ಬರುವಂಥ ದಿನದಲ್ಲಿ ಕರ್ನಾಟಕದಲ್ಲೂ ಸಮೇತ ಇಂಥದೇ ರಿಸಲ್ಟ್ ಬರೋದಕ್ಕೆ ನಾವೆಲ್ಲ ಶ್ರಮಿಸಬೇಕು ಅಂತ ಹೇಳ್ತಾ ಈ ಸಂಭ್ರಮಾಚರಣೆಗೆ ಆಗಮಿಸುವಂಥ ನಿಮ್ಮೆಲ್ಲರಿಗೂ ಸಮೇತ ಹೃತ್ಪೂರ್ವಕವಾದಂಥ ಅಭಿನಂದನೆ ಸಲ್ಲಿಸ್ತಾ ನನ್ನ ಮಾತುಗಳು ರಾಮ ಕೊಡ್ತೀನಿ. ಧನ್ಯವಾದ. ಮೊಳಕಾಲ್ಮೂರು ಮಂಡಲ ವತಿಯಿಂದ ಮೊನ್ನೆ ಕಳೆದ ತಿಂಗಳು ಪಂಚರಾಜ್ಯ ಚುನಾವಣೆ ನಡೆದ ಪ್ರಯುಕ್ತವಾಗಿ ಪಂಚರಾಜ್ಯ ಚುನಾವಣೆ ಪ್ರಯುಕ್ತ ಇವತ್ತು 3 ರಾಜ್ಯಗಳಲ್ಲಿ ಕೂಡ ದಿಟ್ಟತರದಿಂದ ವಿಜಯವನ್ನು ಸಾಧಿಸಿ ಅದರ ಸಂಭ್ರಮಾಚರಣೆಯನ್ನು ರಾಮಪುರದ ಗ್ರಾಮದಲ್ಲಿ ಬಸ್ ಸ್ಟ್ಯಾಂಡ್ನಲ್ಲಿ ಆಯೋಜನೆ ಮಾಡಿ ಈ ಒಂದು ಸಂಭ್ರಮಾಚರಣೆಗೆ ಆಗಮಿಸಿರುವಂಥ ನಮ್ಮ ಮಂಡಲದ ಅಧ್ಯಕ್ಷರು ಹಿರಿಯರು ಆದಂಥ ರಾಮರೆಡ್ಡಣ್ಣವರೇ, ಅದೇ ರೀತಿಯಾಗಿ ನಮ್ಮ ಜಿಲ್ಲಾ ಭಾರತೀಯ ಜನತಾ ಪಾರ್ಟಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದಂಥ ಮಂಜುನಾಥಣ್ಣವರೇ ಹಾಗೂ ಇಲ್ಲಿ ನೆರೆದಿರುವಂಥ ಎಲ್ಲ ಹಿರಿಯ ಮುಖಂಡರುಗಳೇ, ಬಂಧು ಬಾಂಧವರೇ, ನಿಮ್ಮೆಲ್ಲರಿಗೂ ಕೂಡ ಈ ವಿಜಯೋತ್ಸವದ ಅಂಗವಾಗಿ ಮೊದಲನೇದಾಗಿ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ. ಇವತ್ತು ಮೋದಿಯವರ ಜೊತೆಗೆ ನಾವಿದ್ದೇವೆ. ಮೋದಿಯವರು ನಮ್ಮನ್ನು ಕಾವಲು ರೀತಿಯಲ್ಲಿ ಕಾಯ್ತಾ ಇದ್ದಾರೆ. ನಾವು ಯಾವಾಗಲೂ ಕೂಡ ನಿಮಗೆ ಬೆಂಬಲವನ್ನು ಕೊಡ್ತೇವೆ ಅಂತೇಳಿ ಪಂಚರಾಜ್ಯ ಚುನಾವಣೆ ಏನು ನಡೀತು ಅದರಲ್ಲಿ ಅಸ್ಸಾಂ ಆಗಿರ್ಬೋದು, ಪಶ್ಚಿಮ ಬಂಗಾಳ ಆಗಿರ್ಬೋದು, ಪುದುಚೇರಿ ಆಗಿರ್ಬೋದು, ಈ ಒಂದು ರಾಜ್ಯದ ಚುನಾವಣೆಗಳಲ್ಲಿ 3 ರಾಜ್ಯಗಳು ಕೂಡ ಭಾರತೀಯ ಜನತಾ ಪಾರ್ಟಿ ಅಧಿಕಾರ ಚುಕ್ಕಾಣಿ ಹಿಡಿದ್ರಲ್ಲಿ ಅತ್ಯಂತ ಬಹುಮತದ ಅಂತ ಜೈಬೇರಿ ಸಾಧಿಸಿದೆ. ಇದಕ್ಕೆ ಮೊದಲನೇದಾಗಿ ನಾನು ಆ ಪಂಚಾಯತ್ ರಾಜ್ಯ ಚುನಾವಣೆ ನಡೆದಂಥ 3 ರಾಜ್ಯಗಳ ಮತದಾರ ಬಂಧು ಬಿಜೆಪಿ ಕಾರ್ಯಕರ್ತ ಬಂಧುಗಳಿಗೂ ಮತದಾರ ಬಂಧುಗಳಿಗೂ ಕೂಡ ಮೊಳಕಾಲ್ಮೂರು ಮಂಡಲ ವತಿಯಿಂದ ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ಮೊದಲನೇದಾಗಿ ಇಷ್ಟಪಡ್ತೇನೆ. ಅದೇ ರೀತಿಯಾಗಿ ಮುಂಬರುವ ಚುನಾವಣೆ ನಮ್ಮ ರಾಜ್ಯದಲ್ಲಿ ನಡೀತಾ ಇದೆ. ಆ ಚುನಾವಣೆಗೆ ಈ 3 ರಾಜ್ಯಗಳಲ್ಲಿ ನಾವೇನು ಜಯಶೀಲರಾಗಿ ಆಗಿದ್ದೀವೋ ಆ ಚುನಾವಣೆ ನಮ್ಮ ರಾಜ್ಯದಲ್ಲಿ ನಡೆಯುವಂಥ ಚುನಾವಣೆಗೆ ಇದು ದಿಕ್ಸೂಚಿ ಅಂತ ಹೇಳಲಿಕ್ಕೆ ಕೂಡ ನಾನು ಬಯಸ್ತೇನೆ. ಏಕೆಂದರೆ ಇವತ್ತು ಮೋದಿಯವರ ಅಧಿಕಾರ, ಅಮಿತ್ ಶಾ ಅವರ ದಿಟ್ಟ ನಿರ್ಧಾರವನ್ನು ಎಲ್ಲ ನಮ್ಮ ರಾಜ್ಯಗಳ ಜನರು, ಎಲ್ಲ ರಾಜ್ಯದ ಮತದಾರ ಬಂಧುಗಳು ಒಪ್ಪಿದ್ದಾರೆ. ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಕೂಡ ನಿಮಗೆ ಅಭಿನಂದನೆ ಹೆಂಗೆ ಸಲ್ಲಿಸ್ತೇವಪ್ಪ ಅಂತಂದರೆ ಭಾರತೀಯ ಜನತಾ ಪಾರ್ಟಿಗೆ ಮತವನ್ನು ಹಾಕೋದ್ರ ಮೂಲಕ ಅಭಿನಂದನೆ ಸಲ್ಲಿಸ್ತೇನೆ ಅಂತೇಳಿ ಮೋದಿ ಅವರಿಗೆ, ಅಮಿತ್ ಶಾ ಅವರಿಗೆ, ನಮ್ಮ ಎಲ್ಲ ಭಾರತೀಯ ಜನತಾ ಪಾರ್ಟಿ ಮುಖಂಡರುಗಳಿಗೆ ಗಟ್ಟಿ ನಿರ್ಧಾರದ ಮತದಾರ ಬಂಧುಗಳು ಹೇಳಿ ಇವತ್ತು ರಾಜ್ಯದ 3 ರಾಜ್ಯಗಳನ್ನು ಜಯಶೀಲರಾಗಿ ಮಾಡಿದ್ದಕ್ಕೆ ನಾವು ಉದಾಹರಣೆ ನೋಡ್ತಾ ಇದ್ದೇವೆ. ಅದೇ ರೀತಿಯಾಗಿ ಮುಂಬರುವ ಚುನಾವಣೆಯಲ್ಲಿ ನಾವು ಯಾವುದೇ ನಿಟ್ಟಿನಲ್ಲಿ ನಾವು ಇವತ್ತು ಯಾವುದು ದಾವಣಗೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಬಹಳ ಸ್ವಲ್ಪ ಅಂತರದ ಮತದಿಂದ ಸರ್ಕಾರ ಇದ್ರೂ ಕೂಡ ಹಣದ ಹೊಳೆ ಹರಿಸಿದ್ರು ಕೂಡ ಎಲ್ಲ ಆಮಿಷಗಳು ಒಡ್ಡಿದ್ರು ಕೂಡ ಯಾರು ಮತದಾರರು ಬದಲಾಗಿಲ್ಲ. ನಮ್ಮ ಭಾರತೀಯ ಜನತಾ ಪಾರ್ಟಿಗೆ ಏನು ಹಾಕಬೇಕು, ಜೊತೆಗೆ ಕಾಂಗ್ರೆಸ್ನವರು ಕೂಡ ನಮ್ಗೆ ಓಟ್ ಹಾಕೋದ್ರ ಮೂಲಕ ಸ್ವಲ್ಪ 5,000 ಓಟ್ನ ತಂತ್ರದಿಂದ ನಾವು ಸೋತಿದ್ವಿ. ಅದು ಸೋಲಲ್ಲ, ನಿಜಕ್ಕೂ ಕೂಡ ಗೆಲುವು ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯದಲ್ಲಿ ಕೂಡ ಭಾರತೀಯ ಜನತಾ ಪಾರ್ಟಿ ಯಾವುದೇ ನಿಟ್ಟಿನಲ್ಲಿ ಕೂಡ ಗೆಲುವು 100% ಗೆಲುವು ಸಾಧ್ಯ ಆಗ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ನನಗೆ ಈ ಒಂದು ಸಂದರ್ಭದಲ್ಲಿ 2 ಮಾತನ್ನು ಅವಕಾಶ ಮಾಡಿ ತಮ್ಮೆಲ್ಲರೂ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಬಿಜೆಪಿ. ಭಾರತೀಯ ಜನತಾ ಪಾರ್ಟಿ ಕಿ, ಭಾರತೀಯ ಜನತಾ ಪಾರ್ಟಿ ಕಿ. ಅಸ್ಸಾಂ ಗೆದ್ದ ಬಿಜೆಪಿಗೆ, ಪಶ್ಚಿಮ ಬಂಗಾಳ ಗೆದ್ದ ಬಿಜೆಪಿಗೆ, ಪುದುಚೇರಿ ಗೆದ್ದ ಬಿಜೆಪಿಗೆ. ಈ ಸಂದರ್ಭದಲ್ಲಿ ಮಂಡಲದ ಅಧ್ಯಕ್ಷರಾದ ಶ್ರೀರಾಮ ರೆಡ್ಡಿ, ಪಕ್ಷದ ಹಿರಿಯ ಮುಖಂಡರಾದ
ಡಿಎಂ ಈಶ್ವರಪ್ಪ, ಟಿಟಿ ರವಿ, ಸಿದ್ದಣ್ಣ, ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷ ಲಕ್ಷ್ಮಣ್, ಉಪಾಧ್ಯಕ್ಷ ತಿಪ್ಪೇಸ್ವಾಮಿ, ಭೀಮಣ್ಣ, ಮಂಜುನಾಥ್, ಡಿಶ್ರಾಜು, ಪ್ರಧಾನ ಕಾರ್ಯದರ್ಶಿಗಳಾದ ನೆರ್ಲಹಳ್ಳಿ ಪ್ರಭಾಕರ್, ಹರೀಶ್ ಕಡೆತೋಟ, ರಮೇಶ್ ದಳವಾಯಿ, ಮಂಜು, ನಾಗರಾಜ, ಜಿಎಲ್ ತಿಪ್ಪೇಸ್ವಾಮಿ, ಮರಿಸ್ವಾಮಿ, ಕುಮಾರಸ್ವಾಮಿ, ರಾಮಾಂಜನೇಯ, ಹರೀಶ್ ಪಾಳೆಗಾರ್, ಸಾಗರ್, ಬಸವರಾಜ್, ಚಿತ್ತಯ್ಯ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಪಿಎಂ ಗಂಗಾಧರ್, ಭಾರತ ವೈಭವ ನ್ಯೂಸ್, ಮೊಳಕಾಲ್ಮೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.